ದೇವರ ಚಿನ್ನದ ಆಭರಣಗಳನ್ನ ಕದ್ರ ಇಲಾಖೆ ಅಧಿಕಾರಿ ಅನ್ನೋ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ಅದರಲ್ಲೂ ಕೂಡ 2 ದೇವಸ್ಥಾನಗಳಲ್ಲಿ ಇವತ್ತು ಕಳ್ಳತನ ಆಗಿರುವಂತದ್ದು. ಇನ್ನು ದೇವಾಲಯದ ದ್ರೌಪದಮ್ಮನ ನೆಕ್ಲೆಸ್ ಅನ್ನ ಕದ್ದಿರುವಂತಹ ಇಲಾಖೆ ಅಧಿಕಾರಿ, 120 ಗ್ರಾಂ ತೂಕದ ಚಿನ್ನವನ್ನ ಕದ್ದಿರುವಂತಹ ಇಲಾಖೆ ಅಧಿಕಾರಿಗಳು ದೇವಾಲಯದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದ್ರೌಪದಮ್ಮನ ಒಡವೆ ಕಳವು ಮಾಡಿದ್ರ ಸಂಬಂಧಪಟ್ಟಂತ ಅಧಿಕಾರಿಗಳು, ಅದರಲ್ಲೂ ಕೂಡ ಮುಜರಾಯಿ ಇಲಾಖೆ ಅಧಿಕಾರಿಗಳೇ ದೇವಾಲಯದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ದ್ರೌಪದಮ್ಮನ ಒಡವೆ ಕಳವು ಮಾಡಿದ್ರ ಅಧಿಕಾರಿಗಳು ವಿಡಿಯೋ ಸಮೇತ ಸಾಕ್ಷಿಯನ್ನ ಬಯಲು ಮಾಡೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. 120 ಗ್ರಾಂ ತೂಕದ ಚಿನ್ನವನ್ನ ಕದ್ದಿರುವಂತಹ ಇಲಾಖೆಯ ಅಧಿಕಾರಿಗಳು ಅನ್ನೋ ಪ್ರಶ್ನೆ, ಅದರಲ್ಲೂ ಕೂಡ ವಿಡಿಯೋ ಸಮೇತ. ಈ ಒಂದು ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಏನಿದ್ದಾರೆ ಸತೀಶ್ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಮುಜರಾಯಿ ಇಲಾಖೆಯ ಅಧಿಕಾರಿಗಳೇ ಇದರನ್ನ ಮಾಡಿದ್ದಾರೆ. ಅಂದ್ರೆ ಈ ಒಂದು ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ. ಅವರೇ 120 ಗ್ರಾಂ ತೂಕದ ಚಿನ್ನದ ಸರವನ್ನ ಕದ್ದಿದ್ರು ಅನ್ನುವಂತ ಆರೋಪವನ್ನು ಮಾಡ್ತಾ ಇರುವಂಥದ್ದು. ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ 2 ದೇವಸ್ಥಾನಗಳಲ್ಲಿ ಕಳ್ಳತನ ನಡೆದಿದೆ. ಇದೀಗ ಈ ಒಂದು ವಿಚಾರದಲ್ಲಿ ದೇವರ ಚಿನ್ನದ ಆಭರಣಗಳನ್ನ ಕದ್ರ ಇಲಾಖೆ ಅಧಿಕಾರಿ ಅನ್ನೋ ಪ್ರಶ್ನೆ, ಅದರಲ್ಲೂ ಕೂಡ ಆ ಒಂದು ಒಡವೆ ಅಥವಾ ಚಿನ್ನ ದುಡ್ಡು ಎಲ್ಲ ಏನ್ ಬರುತ್ತೋ ಅದು ಮುಜರಾಯಿ ಇಲಾಖೆಯವರು ಕೂಡ ಎಣಿಸ್ತಾರೆ. ಅದನ್ನ ಎಣಿಸುವಂತ ಸಂದರ್ಭದಲ್ಲಿ ಅದನ್ನ ಎತ್ಕೊಂಡು ಹೋಗಿದ್ದಾರೆ, ಜೋಬ್ಗೆ ಹಾಕೊಂಡು. ನಮಗೆ ಅಲ್ಲಿರುವಂತಹ ಸಿಬ್ಬಂದಿಯೊಬ್ಬರು ನೋಡಿ ನನಗೆ ಕರೆ ಮಾಡಿ ತಿಳಿಸಿದ್ದಾರೆ ಅಂತ ಹೇಳಿ ಸತೀಶ್ ಈಗಾಗಲೇ ಹೇಳಿದ್ರು. ಹಾಗಾಗಿ ಇದೀಗ ವಿಡಿಯೋ ಸಮೇತ ನಾನು ಹೇಳ್ತೀನಿ, ವಿಡಿಯೋ ಸಮೇತ ಸಾಕ್ಷಿ ಸಮೇತ ಬಯಲ್ ಮಾಡ್ತೀನಿ ಅಂತ ಹೇಳಿ ಇದೀಗ ಆರೋಪ ಮಾಡ್ತಿದ್ದಾರೆ. ವಿಡಿಯೋ ಸಮೇತ ನಾನು ತೋರಿಸ್ತೀನಿ, ಎಣಿಕೆ ಮಾಡೋ ನೆಪದಲ್ಲಿ ಜೋಬ್ಗೆ ಹಾಕೊಂಡು ಹೋಗಿದ್ದಾರೆ. ಅದನ್ನ ದೇವಸ್ಥಾನಕ್ಕೆ ಕಾಣಿಕೆ ರೂಪದಲ್ಲಿ ಬಂದಿರುವಂತಹ ನೆಕ್ಲೆಸ್ ಅದು, ಅದನ್ನ ಎಣಿಸುವಂತಹ ಸಂದರ್ಭದಲ್ಲಿ ಜೋಬ್ಗೆ ಹಾಕೊಂಡು ಹೋಗಿದ್ದಾರೆ. ಆವಾಗ ಅಲ್ಲಿರುವಂತಹ ನಮ್ಮ ಸಿಬ್ಬಂದಿಯೊಬ್ಬರು ನೋಡಿದ್ದಾರೆ, ಇವರ ಈ ಒಂದು ಕರ್ಮವನ್ನ ನೋಡಿದ್ದಾರೆ, ನೋಡಿ ನನಗೆ ಕರೆ ಮಾಡಿ ತಿಳಿಸಿದ್ರು. ಹಾಗಾಗಿ ನಾನು ಕೂಡ ಇದ್ರ ಬಗ್ಗೆ ವಿಚಾರಿಸಕ್ ಮುಂದಾಗಿದ್ದೀನಿ ಅಂತ ಹೇಳಿ ಸತೀಶ್ ಅವರು ಆರೋಪವನ್ನು ಮಾಡ್ತಾ ಇದ್ರು. ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಆ ಒಂದು ಬಾಕ್ಸ್ ಅಲ್ಲಿ ಇದ್ದಂತಹ ಚಿನ್ನದ ಸರ ದಿಢೀರಾಗಿ ಮಾಯ ಆಗುತ್ತೆ, ವಾಪಸ್ ಅದೇ ಬಾಕ್ಸ್ ಅಲ್ಲಿ ಆ ಒಂದು ಸರ ಬಂದ್ಬಿಡುತ್ತೆ. ಹಾಗಾಗಿ ಹೇಗಾಯ್ತು ಇದೆಲ್ಲವೂ ಕೂಡ? ಕದ್ದಿರೋರು ಯಾರು? ಹಾಗಾದ್ರೆ ಕಳ್ಳ ಯಾರು? ಇಫ್ ಇನ್ ಕೇಸ್ ನಿಜವಾಗ್ಲೂ ಕದ್ದಿದ್ರೆ ಮತ್ತೆ ಅದೇ ಜಾಗಕ್ಕೆ ಹೇಗ್ ಬಂತು? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟುತ್ತೆ. ಅದರಲ್ಲೂ ಕೂಡ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ನಡೆದಿರುವಂತಹ ಘಟನೆ ಇದು. 120 ಗ್ರಾಂ ನೆಕ್ಲೆಸ್ ಎದುರು 60 ಗ್ರಾಂ ಇದೆ ಅಂತ ಹೇಳ್ತಿದ್ದಾರೆ. ರೂಲ್ಸ್ ಪ್ರಕಾರ ಆಭರಣ ತೆಗೆದುಕೊಂಡು ಹೋಗುವಂತಿಲ್ಲ, ಆದರೆ ತಗೊಂಡು ಹೋಗಿದ್ದಾರೆ. ತೂಕ ಮಾಡಲು ತೆಗೆದುಕೊಂಡು ಹೋಗಿದ್ದಾಗಿ ಇಒ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮರಾಯಸ್ವಾಮಿ ದೇವಸ್ಥಾನದ ಇಒ ನಾಗರಾಜ್ ಹುಂಡಿ ಎಣಿಸುವಾಗ ದುಡ್ಡು ಹಾಗೂ ನೆಕ್ಲೆಸ್ ತಗೊಂಡು ಹೋಗಿದ್ದಾರೆ. ನೆಕ್ಲೆಸ್ ಸಿಕ್ಕ ಬಳಿಕ ಇಒ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 3 ದಿನದ ಬಳಿಕ ಹುಂಡಿ ಹತ್ರ ನೆಕ್ಲೆಸ್ ಅನ್ನ ತಂದು ವಾಪಸ್ ಇಟ್ಟಿದ್ದಾರೆ. ಧರ್ಮರಾಯಸ್ವಾಮಿ ಮಾಜಿ ಅಧ್ಯಕ್ಷ ಸತೀಶ್ ಆರೋಪ ಮಾಡಿದ್ದಾರೆ. ರಾಜ್ ನ್ಯೂಸ್ಗೆ ಮಾಜಿ ಅಧ್ಯಕ್ಷ ಸತೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ ಅಲ್ಲಿ ನಡೆದಿರುವಂತಹ ಘಟನೆ ಇಷ್ಟೊಂದು ತಡವಾಗಿ ಬೆಳಕಿಗೆ ಬರ್ತಾ ಇದೆ ನೋಡಿ. 120 ಗ್ರಾಂ ಇತ್ತಂತೆ ಆ ನೆಕ್ಲೆಸ್, ಆದ್ರೆ ಬೆಳಗಿಂದ ನಮಗೆ ಮಾಹಿತಿ ಸಿಗ್ತಾ ಇದ್ದಿದ್ದು 60 ಗ್ರಾಂ ಅಂತ. ಎಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ತೂಕ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಿದ್ದಾಗಿ ಇಒ ಹೇಳಿದ್ದಾರೆ. ಧರ್ಮರಾಯಸ್ವಾಮಿ ದೇವಸ್ಥಾನದ ಇಒ ಹೇಳಿರುವಂಥದ್ದು. ಹುಂಡಿ ಎಣಿಸುವಾಗ ದುಡ್ಡು ಹಾಗೂ ನೆಕ್ಲೆಸ್ ಅನ್ನ ತಗೊಂಡೋಗಿದ್ದಾರೆ. ಅಲ್ಲಿದ್ದಂತ ನಮ್ಮ ಓರ್ವ ಸಿಬ್ಬಂದಿ ಅದನ್ನ ಕಣ್ಣಿಂದ ನೋಡಿದ್ದಾರೆ. ನೋಡಿ ಅದನ್ನ ಮಾಹಿತಿಯನ್ನ ನನಗೆ ಕೊಟ್ಟರು, ನನಗೆ ಕರೆ ಮಾಡಿ ತಿಳಿಸಿದ್ರು ಅಂತ ಹೇಳಿ ಸತೀಶ್ ಹೇಳ್ತಾ ಇರುವಂಥದ್ದು. ಇದೀಗ ರಾಜ್ ನ್ಯೂಸ್ಗೆ ಮಾಜಿ ಅಧ್ಯಕ್ಷ ಸತೀಶ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾಯ್ತು, ಘಟನೆ ಹೇಗಾಯ್ತು, ಯಾವಾಗಾಯ್ತು?
ಐತಿಹಾಸಿಕ ಕರಗಕ್ಕೆ ಹೆಸರಾಗಿರುವಂತಹ ಧರ್ಮರಾಯ ದೇವಸ್ಥಾನದಲ್ಲಿ ಕಳ್ಳತನದ ಆರೋಪ ಕೇಳಿ ಬಂದಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಮುಖಂಡರಾಗಿರುವಂತಹ ಸತೀಶ್ ಅವರು ನಮ್ಮ ಜೊತೆ ಬನ್ನಿ, ಅವ್ರನ್ನ ಮಾತಾಡ್ತೋಣ. ಸರ್, ಇವತ್ತು ಕಳ್ಳತನ ಆಗಿರುವಂಥದ್ದು ಯಾವಾಗ ನಿಮ್ಮ ಗಮನಕ್ಕೆ ಬಂದಿದ್ದು, ಯಾವಾಗ ಸರ್? ಮೇಡಮ್, ಇದು ಒಂದು 3 ತಿಂಗಳು ಮುಂಚೆ ಆಗುತ್ತೆ, 6ನೇ ತಾರೀಕು ಆಗುತ್ತೆ. ಇದು ನನ್ನ ಗಮನಕ್ಕೆ ಅವತ್ತೇ ಬರುತ್ತೆ. ಅವತ್ತೇ ಬಂದಿದ್ದಾಗೆ ನಾನು ಕೇಳ್ತೀನಿ ಇವ್ರನ್ನ, ಇವನ ಏನಕ್ಕೆ ನೀವು ನೆಕ್ಲೆಸ್ನ ಇದು ಮಾಡಿದ್ದೀರಾ ಅಂತ. ಅದೆಲ್ಲ ಕೇಳೋಕ್ಕೆ ನೀನು ಯಾರು, ನಾವು ನೋಡ್ಕೊಳ್ತೀರಿ ಅಂತ ಹೇಳ್ತಾರೆ. ಅದಾದಮೇಲೆ RT ಹಾಕ್ತೀನಿ. RT ಹಾಕಿದ್ದು ನನಗೆ ರಿಪೋರ್ಟ್ ಬಂದಿರಲ್ಲ. ಈಗ ನಿನ್ನೆ ಬಂದಿದೆ. ಇವರು ದೇವಸ್ಥಾನದಿಂದ ಒಡವೆ ತೊಗೊಂಡೋಗಿರೋದು ಪ್ರೂವ್ ಆಗಿರುತ್ತೆ. ಮೇಡಮ್, ದೇವಸ್ಥಾನದಲ್ಲಿ ಯಾವುದೇ ಒಡವೆ ತೊಗೊಂಡೋಗಂಗೆ ಇಲ್ಲ, ರೂಲ್ಸ್ ಪ್ರಕಾರ ಯಾವುದೇ ಒಡವೆ ತೊಗೊಂಡೋಗಂಗೆ ಇಲ್ಲ. ಇವರು ತೊಗೊಂಡೋಗಿ ಅದನ್ನು ಸ್ವಲ್ಪ ದಿವಸ 3 ದಿವಸ ಬಿಟ್ಟು 68 ಗ್ರಾಮ್ಗೆ ತೊಗೊಂಬಂದು ಇಟ್ಟಿರ್ತಾರೆ ಮೇಡಮ್. ಸರ್, ಇನ್ನು ಇದು ಒಂದು ಒಡವೆಗಳ ಮುಂಡಿ ಎಣಿಕೆ ಆಗುವಂಥ ಸಂದರ್ಭದಲ್ಲಿ ಒಡವೆ ಸಿಕ್ಕಿತ್ತು ಅನ್ನುವಂಥ ಮಾಹಿತಿ ಪ್ರಕಾರ ಬಂದಿರುವಂಥದ್ದು. ಈ ಒಂದು ಎಣಿಕೆ ಸಂದರ್ಭದಲ್ಲಿ ನೀವು ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಇರಲಿಲ್ವಾ ಅನ್ನುವಂಥದ್ದು? ಮೇಡಮ್, ನಮಗೆ ಇವರು ಹೇಳಲೇ ಇಲ್ಲ ಈ ಥರ ನಾವು ಮಾಡ್ತಾ ಇದ್ದೀರಿ ನೋಡಿ. ನಮ್ಮ ಕಮಿಟಿ ಮೆಂಬರ್ಗಳಿದ್ರಿ, ನಮ್ಗೆ ಯಾರಿಗೂ ವಿಷಯನೇ ಮುಟ್ಟಿಸಲ್ಲ. ಇದು ರೂಲ್ಸ್ ಪ್ರಕಾರ ಸ್ಥಳೀಯರಿಗೆ, ಕಮಿಟಿ ಮೆಂಬರ್ಗೆ ಎಲ್ಲರಿಗೂ ವಿಷಯ ಮುಟ್ಟಿಸ್ಬೇಕು. ಆದರೆ ಇವರು ಯಾರಿಗೂ ವಿಷಯ ಮುಟ್ಟಿಸಲ್ಲ, ಅದನ್ನು ಒಳ್ಳೊಳಗಡೆನೇ ಮಾಡ್ತಾರೆ. ಆದರೆ ನಮಗೆ ಇವತ್ತು ಪಾಪ ಬೆಳಕಿಗೆ ಬಂದಿದೆ ಏನಂದರೆ, ಅದರಲ್ಲಿ ಒಬ್ಬರು ಅಧಿಕಾರಿ ನನಗೆ ಮೆಸೇಜ್ ಕೊಡ್ತಾರೆ, ಫೋನ್ ಮಾಡ್ತಾರೆ, ಒಂದು ನೆಕ್ಲೆಸ್ನ ಎತ್ತಿ ಜೋಬಲ್ಲಿ ಇಟ್ಕೊಂಡವ್ರೆ, ನೀವು ಅದನ್ನು ಕೇಳಿ ಅಂತ. ಅದರಿಂದನೇ ಇವತ್ತು ಈ ಮಟ್ಟಕ್ಕೆ ಅದು ಬಂದಿರೋದು. ಕಳ್ಳತನ ಆಗಿದೆ ಅನ್ನುವಂಥ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಗ್ರಾಮ್ ಇತ್ತು ಆ ಒಡವೆ, ಮತ್ತು ಈಗ ಎಷ್ಟು ಗ್ರಾಮ್ ಇದೆ ಅನ್ನೋದು? ಮೇಡಮ್, 122, 123 ಗ್ರಾಮ್ ಇತ್ತಂತೆ ಅದು. ಇವಾಗ ಅವ್ರು ತೊಗೊಂಬಂದು 4 ದಿವಸ ಆದಮೇಲೆ ತೊಗೊಂಬಂದು ಇಟ್ಟಿರೋದು 68 ಗ್ರಾಮ್ ಅಂತ ರೆಕಾರ್ಡಲ್ಲಿ ತೋರಿಸವ್ರೆ. ಆದರೆ ಒಪ್ಕೊಂಡವ್ರೆ, ನಾನು ತೊಗೊಂಡೋಗಿದ್ದೀನಿ ಅಂತ ಒಪ್ಕೊಂಡವ್ರೆ. ಅವ್ರು ಒಪ್ಕೊಂಡಾಗ್ಲೇ ಅವರು ಸಸ್ಪೆಂಡೇನೆ ಅವರು. ಏಕೆಂದರೆ ದೇವಸ್ಥಾನದಿಂದ ಒಡವೆ ಅವ್ರು ತೊಗೊಂಡೋಗೋ KG ಗಟ್ಟಲೆ ಒಡವೆಗೆ ಸೇಫ್ಟಿ ಇದೆ, ಇದೊಂದು ನೆಕ್ಲೆಸ್ಗೆ ಸೇಫ್ಟಿ ಇಲ್ವಾ? ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ ಇದು ಇವ್ರು ಮಾಡಿರೋದು ಇದು ಅಂತ. ಇದಕ್ಕೆ ನಮಗೊಂದು ನ್ಯಾಯ ಕೊಡಿಸಿ. ಸರ್, ಇನ್ನು ನೀವು RTI ಹಾಕಿದ್ದೀರಲ್ವಾ ಸರ್, ಅದ್ರ ಪ್ರಕಾರ ಎಷ್ಟು ಗ್ರಾಮ್ ಇತ್ತು ಅನ್ನುವಂಥದ್ದು ಅದರಲ್ಲಿ ಬಂದಿರೋ ಮಾಹಿತಿ ಪ್ರಕಾರ? RTIನಲ್ಲಿ ಅವರು 68 ಗ್ರಾಮ್ ಇತ್ತು ಅಂತ ಕೊಡೋದೇ ಇವು ಅವರು ನಾನು ಕಳ್ಳ ಅಂತ ಯಾರು ಒಪ್ಕೊಳ್ಳಲ್ಲ. ಅವ್ರು ಕೊಟ್ಟಿರೋದು 68 ಗ್ರಾಮ್ ಇತ್ತು ಅಂತ ಕೊಟ್ಟಿದ್ದಾರೆ. ಸರ್, ನಿಮ್ಮ ಹತ್ರ 120 ಗ್ರಾಮ್ ಇತ್ತು ಅನ್ನೋದಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ, ಹೇಗೆ? ಡಾಕ್ಯುಮೆಂಟ್ಸು ಜೊತೆಲಿ ಇದ್ರಲ್ಲ ಅಧಿಕಾರಿ ಅವರೊಬ್ಬರೇ, ಅದೇನಾದರೂ ಕೊಡಲೇಬೇಕಾದ್ರೆ ಕೊಟ್ಬಿಡ್ತೀನಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ? ಇದೆ. ಯಾವಾಗ ಸಬ್ಮಿಟ್ ಮಾಡ್ತೀರಾ ಸರ್ ಎಲ್ಲರೂ ಮುಂದೆ, ಮೀಡಿಯಾ ಮುಂದೆ? ಅದನ್ನ ನಾನು ಮಾಡ್ತೀನಿ. ಮತ್ತೆ ಇನ್ನು ಮಿಕ್ಕಿದೆಲ್ಲ ಇಲ್ಲಿ ಸಬ್ಮಿಟ್ ಮಾಡಿದ್ದೀನಿ ನೋಡಿ. ದೇವಸ್ಥಾನದ ಏನೇ ಚಿನ್ನಾಭರಣ ಚೆಕ್ ಮಾಡಬೇಕಂದ್ರೆ, ದೇವಸ್ಥಾನದಲ್ಲೇ ಅಪ್ರೈಸರ್ನ ಕರೆಸ್ಬೇಕು. ಅದನ್ನೆಲ್ಲ ಈಚೆ ಕೊಡೋದಲ್ಲ. ನಾವೆಲ್ಲ ಪ್ರತಿಯೊಂದು ಮಾಡಿರೋದು ಇದೇ ಥರ ಲೆಕ್ಕಾಚಾರ. ದೇವಸ್ಥಾನದಲ್ಲೇ ನಾವು ಚೆಕ್ ಮಾಡಿಸಿರೋದು. ಇದನ್ನ ಯಾಕೆ ಈಚೆ ತಗೊಂಡೋದ್ರು ಅಂತ. ಸರ್, ಒಂದು ನಾಗರಾಜ್ ಅವರು ಏನಾದ್ರು ಆರೋಪನ ತಳ್ಳಿ ಹಾಕಿದ್ರೆ ನೀವು ಮುಂದೆ ಏನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತೀರಿ? ಮೇಡಮ್, ಈಗ ನನ್ನ ಪ್ರಯತ್ನ ಮಾಡಿ 68 ಗ್ರಾಮ್ನ ಆ ತಾಯಿ ಮಡ್ಲಿಗೆ ಸೇರಿಸಿದ್ದೀನಿ. ಏನು ಹೇಳಿ, ಇವ್ರು ನನ್ನ ಮೇಲೆ ಕೇಸ್ ಹಾಕಿಸ್ಬೋದು. ಆ ತಾಯಿ ಮಡ್ಲಿಗೆ ಸೇರಿಸಿದ್ದೀನಿ. ನನ್ನ ಕರ್ತವ್ಯನ ನಾನು ಮಾಡಿ ಮುಗಿಸಿದ್ದೀನಿ. ಇನ್ನು ಶಿಕ್ಷೆ ಕೊಡೋದಲ್ಲ ಆ ತಾಯಿಗೆ. ಮತ್ತು ಮಾಧ್ಯಮದವ್ರು ನಿಮಗೂ ಹೇಳಿದ್ದೀನಿ, ನೀವು ಹೆಂಗೆ ಇದು ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ ಅದು. ಇದಿಷ್ಟು ಕೂಡ ಸತೀಶ್ ಅವರ ಮಾತು. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವಿನಿತಾ ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಐತಿಹಾಸಿಕ ಕರಗಕ್ಕೆ ಹೆಸರಾಗಿರುವಂತಹ ಧರ್ಮದ ನೋಡಿ, ಇಲ್ಲಿ ಬಹು ಮುಖ್ಯವಾಗಿ ಅಲ್ಲಿದ್ದಿದ್ದೇ ಎಷ್ಟು ಗ್ರಾಮು ಅಥವಾ ಅವ್ರು ತಗೊಂಡ್ಬಂದು ಇಟ್ಟಿರುವಂಥದ್ದು ಎಷ್ಟು ಗ್ರಾಮು ಅನ್ನೋಂಥದಕ್ಕೆ ದಾಖಲೆಗಳು ಇದೆ ಅಂತ ಇದೀಗ ಸತೀಶ್ ಹೇಳ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇನು ಸತ್ಯ ಅಂತ ಗೊತ್ತಾಗಲೇಬೇಕು. ಕಾರಣ ಏನು ಅಂತಂದ್ರೆ, ಇದ್ಯಾವುದು ಚಿನ್ನ ಬೆಳ್ಳಿ ಅಂಗಡಿ ಅಲ್ಲ, ಅಥವಾ ಅದ್ಯಾವುದೋ ಶೋರೂಮ್ ಅಲ್ಲ, ಏನೂ ಅಲ್ಲ. ಅದೊಂದು ದೇವಸ್ಥಾನಗಳನ್ನು ಬಿಡ್ತಾ ಇಲ್ಲ, ಅಲ್ಲೂ ಹೋಗಿ ಕಳ್ತನ ಮಾಡ್ತಿದ್ದಾರೆ ಅಂತಂದ್ರೆ ಇನ್ನು ಯಾವ ಮಟ್ಟಕ್ಕೆ ಇವರೆಲ್ಲ ಬರಗೆಟ್ಟಿದ್ದಾರೆ ಅಂತೇನೋ ಗೊತ್ತಿಲ್ಲ. ಅದರಲ್ಲೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು, ಮುಜರಾಯಿ ಇಲಾಖೆ ಅಧಿಕಾರಿಗಳೇ ಈ ಕಳ್ತನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥ ಆರೋಪ, ಅದರಲ್ಲೂ ಕೂಡ ದಾಖಲೆ ಸಮೇತ. ಹಾಗಾಗಿ ಈಗಾಗಲೇ ಸಚಿವರು ಕೂಡ ಹೇಳ್ತಿದ್ದಾರೆ, ಈ ಕುರಿತು ನಾವು ತನಿಖೆ ನಡೆಸ್ತೀವಿ ಅಂತ ಹೇಳಿ. ಇನ್ನು ಯಾವ ಮಟ್ಟಕ್ಕೆ ತನಿಖೆ ನಡೆಸ್ತಾರೆ ಕಾದ್ ನೋಡ್ಬೇಕಾಗತ್ತೆ.